ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನು ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆಯೇ ಡಿಸೆಂಬರ್ 6ನೇ ತಾರೀಕು ಗೋಲ್ಡನ್ ಲೈಟ್ ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ. ಯಾರೆಲ್ಲ ಆಸಕ್ತಿನ ಹೊಂದಿದ್ದೀರಾ, ಇನ್ನು ಕೇವಲ 3 ದಿನಗಳು ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ ಜಾಯಿನ್ ಆಗಲಿಕ್ಕೆ. ಇದು ನಿಮ್ಮ ಕರ್ಮದ ಬ್ಯಾಗೇಜ್ಗಳಾಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಏನು ಪ್ಯಾಟ್ರನ್ಗಳು ರಿಪೀಟ್ ಆಗಿ ಒಂದೇ ಥರದ ಸಮಸ್ಯೆಗಳನ್ನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಒಂದು ವರ್ಕ್ಶಾಪ್ ನಿಮಗೋಸ್ಕರನೇ ಆಗಿರುತ್ತೆ. ಕೆಲವೊಂದಷ್ಟು ಕಾರ್ಮಿಕ್ ರಿಲೀಸ್ ಮಾಡುವಂಥದ್ದು, ಕಾರ್ಮಿಕ್ ಪ್ಯಾಟ್ರನ್ಗಳನ್ನಿರ್ಬೋದು, ಕರ್ಮದ ಒಂದು ಬ್ಯಾಗೇಜ್ಗಳನ್ನು ರಿಲೀಸ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಆದಷ್ಟು ಬೇಗ ಜಾಯಿನ್ ಆಗಿ. ಶನಿವಾರ 6ನೇ ತಾರೀಕು ಸಂಜೆ 5ರಿಂದ 7 ಗಂಟೆವರೆಗೆ ಈ ಒಂದು ವರ್ಕ್ಶಾಪ್ ನಡೆಯುತ್ತೆ. ಹಾಗಾಗಿ ಯಾರೆಲ್ಲ ಆಸಕ್ತಿ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಕೇವಲ 3 ದಿನ ಮಾತ್ರ ನಿಮಗೆ ಬುಕ್ಕಿಂಗಿಗೆ ಅವಕಾಶ ಇರುತ್ತೆ, ಓಕೆನಾ. ಥ್ಯಾಂಕ್ ಯು. ಇವಾಗಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಹೆಸರನ್ನು ನೆನಪು ಮಾಡ್ಕೊಳ್ಳಿ, ಅವ್ರ ಫೋಟೋ ನೋಡಿ. ಹಾಗೆಯೇ ಈ ಒಂದು ಕ್ಯಾಂಡಲ್ ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಓಕೆ. ಆದಿಪರಾಶಕ್ತಿ ಜಗನ್ಮಾತೆ, ಈ ಒಂದು ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನು ಚೇಂಜಸ್ ಬರ್ತಾ ಇದೆ ಚೆಕ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಮನಸ್ಸು ಮಿಡಿತಾ ಇರೋದು ಒಂದೇ ಒಂದು ಮಾತು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಸಂಬಂಧದಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅಥವಾ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಹಾಗೆಯೇ ಇಲ್ಲಿ ಈ ಒಂದು ಎನರ್ಜಿಯಲ್ಲಿ, ಈ ಸಂಬಂಧದಲ್ಲಿ ನಿಮ್ಮಿಬ್ಬರ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬ ಸೈಲೆನ್ಸ್ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಅಂದರೆ ನಿಮ್ಮಿಬ್ಬರ ಒಂದು ಮೌನ ಏನಿದೆ, ಸಮುದ್ರದಲ್ಲಿ ತೇಲಾಡ್ತಿರುವಂಥ ಒಂದು ಎನರ್ಜಿಲಿ ಬರ್ತಾ ಇರುವಂಥದ್ದು. ಮಾತುಗಳು ಕಡಿಮೆ ಆಗಿದೆ, ಹಾಗೆ ಭಾವನೆಗಳು ಹೆಚ್ಚಾಗಿದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಮನಸ್ಸು ನಿಮಗೆ ಸ್ಟ್ರಾಂಗ್ ಆಗಿ ಒಂದು ವಿಷಯನ ಹೇಳ್ತಾ ಇರುವಂಥದ್ದು, ಈ ಒಂದು ಸೈಲೆನ್ಸ್, ಈ ಒಂದು ಮೌನದ ಹಿಂದೆ ಯಾವುದೋ ಒಂದು ಉದ್ದೇಶ ಇದೆ. ನಿಮ್ಮ ಪರ್ಸನ್ ಏನೋ ಒಂದು ಉದ್ದೇಶ ಇಟ್ಕೊಂಡು ಈ ಥರ ಸೈಲೆಂಟ್ ಆಗಿದ್ದಾರೆ ಅಥವಾ ನಿಮ್ಮಿಂದ ಮಾತಾಡ್ದೇ ದೂರ ಇದ್ದಾರೆ ಅನ್ನೋವಂಥ ಒಂದು ಭಾವನೆ ನಿಮಗಿಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥ ಒಂದು ಎನರ್ಜಿ ಆಗಿದೆ ಇದು. ಹಾಗೆ ಅವ್ರ ಮನಸ್ಸು ಇತ್ತೀಚೆಗೆ, ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸು ಇತ್ತೀಚೆಗೆ ಗಾಢವಾಗಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರೋವಂಥ ಒಂದು ಎನರ್ಜಿ ಬರ್ತಿದೆ ಅಲ್ಲಿ. ಅಂದರೆ ಇಡೀ ದಿನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋವಂಥದ್ದು, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದು, ಕೆಲಸ ಕಾರ್ಯಗಳಿದ್ರೂ ಕೂಡ ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಅವ್ರಿಗೆ ಇನ್ನೊಂದು ಎನರ್ಜಿ ಇಲ್ಲಿ ಸ್ಟ್ರಾಂಗಾಗಿ ಬರ್ತಿರೋವಂಥದ್ದು, ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥ ಮೆಸೇಜ್ ಆಗಿದೆ ಇದು. ನೀವು ಮಾತ್ರ ಕೆಲವೊಂದು ಅನುಭವಗಳನ್ನು ಕೊಟ್ಟಿದ್ದೀರಾ, ಅಂದರೆ ಅದನ್ನು ಯಾರೂ ಕೂಡ ಕೊಡೋದಕ್ಕಾಗಲ್ಲ ಅನ್ನೋವಂಥದ್ದು. ಇಲ್ಲಿ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ನೀವು ಕೊಟ್ಟಂಥ ಅನುಭವಗಳು ಅವರಿಗೆ ಬೇರೆ ಯಾರೂ ಕೂಡ ಆ ರೀತಿಯಾದಂಥ ಅನುಭವನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥದ್ದು ಅವ್ರ ಮನಸ್ಸಲ್ಲಿ ಒಂದು ಕಡೆ ಬರ್ತಾ ಇರೋವಂಥ ಎನರ್ಜಿ ಆಗಿದೆ ಇದು. ಇಲ್ಲಿ ಪಾಸಿಟಿವ್ ಆಗೂ ಇರ್ಬೋದು, ನೆಗೆಟಿವ್ ಆಗೂ ಇರ್ಬೋದು. ನೀವು ಅವರಿಗೆ ಏನಾದರೂ ಪಾಸಿಟಿವ್ ಆಗಿ ಕೆಲವೊಂದು ಅನುಭವ ಕೊಟ್ಟಿರ್ಬೋದು ಅಥವಾ ನೆಗೆಟಿವ್ ಆಗು ಕೆಲವೊಂದು ಅನುಭವಗಳನ್ನ ಕೊಟ್ಟಿರ್ಬೋದು. ಆದರೆ ಅವರ ಯೋಚನೆಯಲ್ಲಿ, ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥ ಮೆಸೇಜ್ ಬಂದು, ನೀವು ಕೊಟ್ಟಿರುವಂಥ ಅನುಭವ ಏನಿದೆ ಅದು ಯಾರೂ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೆಯೇ ಅವರ ಒಂದು ಫೀಲಿಂಗ್ಸಲ್ಲಿ ಬದಲಾವಣೆಗಳು ಅಂತ ಹೇಳಿ ಚೆಕ್ ಮಾಡಿದಾಗ, ಅವ್ರ ಎನರ್ಜಿ ಚೆಕ್ ಮಾಡಿದಾಗ, ಅಂದರೆ ಅವ್ರ ಎನರ್ಜಿ ಕನೆಕ್ಟ್ ಮಾಡಿ ನೋಡಿದಾಗ ಬರ್ತಿರೋವಂಥ ಒಂದು ಚಾನಲೈಸ್ ಮೆಸೇಜ್ ಬಂದು, ಇತ್ತೀಚೆಗೆ ಅವರೊಳಗೆ ಅವರು ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಜಾಗರಣೆನ ಅನುಭವಿಸ್ತಾ ಇರುವಂಥದ್ದು. ಅಂದರೆ ಜಾಗರಣೆ ಅಂತ ಹೇಳಿದ್ರೆ ಗೊತ್ತಲ್ವ, ಶಿವರಾತ್ರಿ ದಿನ ನಿದ್ದೆಗೆಟ್ಟು ದೇವರ ಸ್ಮರಣೆಯನ್ನು ಮಾಡ್ತಿರೋ ಹಾಗೆ ಇಲ್ಲಿ ಅವರು ನಿದ್ದೆಗೆಟ್ಟು ನಿಮ್ಮ ಒಂದು ಸ್ಮರಣೆಯನ್ನು ಮಾಡ್ತಿರೋವಂಥದ್ದು, ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇರೋವಂಥದ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋವಂಥದ್ದು. ಸೊ ಆ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇತ್ತೀಚಿನ ದಿನದಲ್ಲಿ ನಿಮ್ಮ ಒಂದು ವ್ಯಾಲ್ಯೂ ಆಗಿರಬಹುದು, ನಿಮ್ಮ ಪ್ರೀತಿ ಆಗಿರಬಹುದು, ಅಥವಾ ನಿಮ್ಮ ಒಂದು ಟ್ರೂ ಲವ್ ಅವರಿಗೆ ಎಲ್ಲೋ ಒಂದು ಕಡೆ ವಿಭಿನ್ನವಾಗಿ ನೋಡೋ ಹಾಗೆ, ಅಂದರೆ ಅವ್ರಿಗೆ ಅದು ರಿಯಲೈಸೇಷನ್ ಆಗಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಓಕೆ,
ಈ ಸಂಬಂಧದಲ್ಲಿ ಅವರಿಗೆಲ್ಲ ಒಂದ್ ಕಡೆ ಇದು ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಮೆಸೇಜ್ ಆಗಿದೆ, ನಿಮಗಿದು ಸಿಗ್ತಿರೋಂಥ ಮೆಸೇಜ್ ಅವ್ರ ಕಡೆಯಿಂದ. ಸೊ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಚಾನಲೈಸ್ ಮೆಸೇಜ್ ಬಂದು, ಈ ಸಂಬಂಧ ಆಗಿರ್ಬೋದು, ಈ ಸಂಬಂಧದಲ್ಲಿ ನಿಮ್ಮನ್ನ ಕಳ್ಕೊಂಡ್ರೆ ಅವ್ರ ಲೈಫಲ್ಲಿ ಅವ್ರ ಜೀವನದಲ್ಲಿ ಮಾಡಿರುವಂತ ಒಂದು ದೊಡ್ಡ ತಪ್ಪು ಅಂತೇಳಿ ಅವರು ಅನ್ಕೊಳ್ತಾರೆ. ಯಾಕಂದ್ರೆ ಅವರು ನಿಮ್ಮನ್ನ ಬಿಟ್ಕೊಡಕ್ಕೆ ಕಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ. ಸೊ ಅವ್ರಿಗೆ ಇತ್ತೀಚಿನ ದಿನದಲ್ಲಿ ಅದು ಫೀಲ್ ಆಗ್ತಿದೆ, ನಿಮ್ಮನ್ನೇನಾದ್ರು ಅವ್ರು ಕಳ್ಕೊಂಡ್ರೆ ಅಥವಾ ಈ ಸಂಬಂಧ ಏನಾದ್ರು ಕಳ್ಕೊಂಡ್ರೆ ನನ್ನ ಲೈಫಲ್ಲಿ ಇದಕ್ಕಿಂತ ದೊಡ್ಡ ತಪ್ಪು ನಾನು ಇನ್ಯಾವುದು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಂತ ಒಂದು ಅನುಭವ, ಆ ರೀತಿಯಂತ ಫೀಲ್ನ ಅವ್ರು ಇಲ್ಲಿ ಮಾಡ್ತಾ ಇರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೇನೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವರ ಒಂದು ಅಂತರಂಗದಿಂದ ಒಂದು ಸ್ಟ್ರಾಂಗ್ ನಿರ್ಧಾರವನ್ನ ತಗೊಳ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸ್ಟ್ರಾಂಗ್ ಆಗಿ ಒಂದು ನಿರ್ಧಾರವನ್ನ ಅವರು ತಗೊಳ್ತಾ ಇದ್ದಾರೆ. ಈ ಸಲ ಏನಾದರೂ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ರಿಟರ್ನ್ ಆದ್ರೆ, ಒಂದು ರಿಯೂನಿಯನ್ ಆದ್ರೆ ಇದು ಸತ್ಯವಾಗಿ ಬದಲಾಗಬೇಕು. ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ ನೀವು ಕೂಡ ಕೆಲವೊಂದು ವ್ಯಕ್ತಿತ್ವದಲ್ಲಿ ಇರ್ಬೋದು, ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಪಡ್ಕೊಳ್ಬೇಕು. ಅವರು ಕೂಡ ಅವರ ಜೀವನದಲ್ಲಿ ಕೆಲವೊಂದು ವಿಷಯದಲ್ಲಿ ಬದಲಾವಣೆಗಳನ್ನ ಪಡ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ಬದಲಾವಣೆಗಳು ಸತ್ಯವಾಗಿರ್ಬೇಕು. ಅಂಡ್ ಇದೇನಾದ್ರೂ ಒಂದಾದ್ರೆ ಅಥವಾ ರಿಯೂನಿಯನ್ ಆದ್ರೆ ಈ ಬದಲಾವಣೆಗಳು ಸತ್ಯವಾಗಿರ್ಬೇಕು ಅನ್ನೋದನ್ನ ಅವ್ರು ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಎಸ್, ಕ್ಯಾಂಡಲಿಂದ ಏನು ಬರುತ್ತೆ ಎನರ್ಜಿ ನೋಡಿದ್ರಿ. ಈಗ ಟ್ಯಾರೋ ಕಾರ್ಡ್ಸ್ ರೀಡಿಂಗಿಂದ ಏನೆಲ್ಲ ಎನರ್ಜಿಗಳು ಬರ್ತಿದೆ, ನಿಮ್ಮ ಕಡೆಗೆ ಏನೆಲ್ಲ ದೊಡ್ಡ ತಿರುವುಗಳು ಬರ್ತಾ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ, ಯಾವ ಒಂದು ದೊಡ್ಡ ತಿರುವು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಓಕೆ, ಫಸ್ಟ್ ಕಾರ್ಡೆ 2 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಪಾಸಿಟಿವ್ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಓಕೆ, ಇನ್ಫಿನಿಟಿ. ಓಕೆ, ಸೊ ಇನ್ಫಿನಿಟಿ ಸೈನ್ ಅನ್ನೋಂಥದ್ದು ಅನಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದಷ್ಟು ತಿರುವುಗಳಿರಬಹುದು, ಅಥವಾ ಇನ್ಫಿನಿಟಿ ಅಂತ ಹೇಳಿದ್ರೆ ಏನು ಬೇಕೋ ಅದು ಆರಾಮಾಗಿ ಸಿಗುವಂಥದ್ದು, ಯಥೇಚ್ಛವಾಗಿ ಸಿಗುವಂಥದ್ದು. ಓಕೆ, ಎಸ್, ವಾವ್, ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ಪಾಸಿಟಿವ್. ಇಲ್ಲಿ ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ತುಂಬಾ ಪಾಸಿಟಿವ್ ಎನರ್ಜಿನ ನೋಡ್ತಿರೋವಂಥವ್ರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇರೋವಂಥ ಒಂದು ಫೀಲ್ ಇಲ್ಲಿ ಆಗ್ತಾ ಇದೆ. ಓಕೆ, ಎಸ್, ಅಫ್ಕೋರ್ಸ್ ಬಿಲೀವರ್ ಫ್ರಮ್ ಟ್ಯಾರೋಟ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ ಅಂತ ಹೇಳಿ ಪಾಸಿಟಿವ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ತುಂಬ ಜನ ಪಾಸಿಟಿವ್ ಎನರ್ಜಿಯಿಂದ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಬಾಟಮ್ ಆಫ್ ದ ಕಾರ್ಡ್. ಓಕೆ, ಎಸ್, ರೈಟ್, 10 ಆಫ್ ಸಾರ್ಟ್ಸ್ ಬರ್ತಾ ಇದೆ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್. ಯಾ, ಇಲ್ಲಿ ನಿಮ್ಮ ಕಡೆಗೆ ಓಕೆ, ನಿಮ್ಮ ಕಡೆಗೆ ಬರ್ತಿರೋಂಥ ದೊಡ್ಡ ತಿರುವು ಏನಿದೆ ಅಂತ ಹೇಳಿದಾಗ ಇಲ್ಲಿ ನಿಮ್ಮ ಲೈಫಲ್ಲಿ ಸಾಕಷ್ಟು ನೋವುಗಳನ್ನ ತಿಂದಿರೋವಂಥದ್ದು, ಹಾಗೆಯೇ ಬೇಕಾದಷ್ಟು ವಿಷಯದಲ್ಲಿ ನಿಮಗೆ ನಿಜವಾಗ್ಲೂ ಸಿಗಬೇಕು ಅನ್ನೋಂಥ ವಿಷಯದಲ್ಲಿ ತುಂಬ ಕಾದಿದ್ದೀರಾ, ವೆಯ್ಟ್ ಮಾಡಿದ್ದೀರಾ. ನಿಮ್ಮ ಲೈಫಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ನಿಮಗೆ ಏನೇ ಸಿಗಬೇಕಂತ ಹೇಳಿದ್ರು ಕೂಡ ನೀವು ವೆಯ್ಟ್ ಮಾಡಿ ಕಾದ್ಬಿಟ್ಟು ಅದನ್ನು ನೀವು ಪಡ್ಕೊಳ್ಬೇಕು. ಆ ರೀತಿಯಂಥ ಒಂದು ಎನರ್ಜಿಯಲ್ಲಿ ಬರ್ತಿದೆ. ಇಲ್ಲಿ ನೋವು ಅಂತ ಹೇಳಿದಾಗ ಇತ್ತೀಚಿನ ದಿನದಲ್ಲಿ ಅನ್ನೋದಕ್ಕಿಂತ ನೀವು ಸ್ಟಾರ್ಟಿಂಗ್, ನೀವು ಚಿಕ್ಕ ಇರುವಾಗಿನೂ ತುಂಬ ಜೀವನದಲ್ಲಿ ಕಷ್ಟಗಳನ್ನು ದಾಟಿ ಬಂದಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ. ಸೊ ಆ ಕಷ್ಟಗಳಿರ್ಬೋದು, ಆ ಕಾದಿ ನೀವೇನು ಅಂದರೆ ವೆಯ್ಟ್ ಮಾಡಿ ನೀವೇನು ತಗೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಅದೆಲ್ಲದಕ್ಕೂ ಕೂಡ ಪ್ರತಿಫಲವಾಗಿ ಯೂನಿವರ್ಸ್ ನಿಮಗೆ ಒಂದು ದೊಡ್ಡ ತಿರುವಿನ ರೂಪದಲ್ಲಿ ತಂದು ಕೊಡ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈ ತಿರುವಿನ ಪ್ರಮುಖ 2 ಸಂದೇಶಗಳು ಏನಿದೆ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು, ಈ ಒಂದು ತಿರುವು ನಿಮಗೆ 2 ಸಂದೇಶವನ್ನ ತಂದು ಕೊಡ್ತಾ ಇದೆ ನಿಮ್ಮ ಲೈಫಿಗೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ. ಸೊ ಇಲ್ಲಿ ಒಂದು ತಿರುವು ಬಂದ್ಬಿಟ್ಟು ಅವರ ಒಂದು ಅಂದ್ರೆ ತಿರುವು ಅಂತ ಹೇಳಿದಾಗ ಇಲ್ಲಿ ಯಾವ ರೀತಿ ಸಂದೇಶ, ನಿಮ್ಮ ರಿಲೇಶನ್ಶಿಪ್ ವಿಷಯದಲ್ಲಿನೇ ಬರ್ತಿರುವಂಥ ಸಂದೇಶ, ನಿಮ್ಮ ವ್ಯಕ್ತಿಯಿಂದ ಬರ್ತಿರುವಂಥ ಸಂದೇಶನೇ ಆಗಿದೆ ಇದು. ಓಕೆನಾ. ಇಲ್ಲಿ ನಿಮ್ಮ ಪರ್ಸನ್ ಇಂದ ಒಂದು ಸ್ಪಷ್ಟವಾದಂಥ ಒಂದು ಕಮ್ಯುನಿಕೇಶನ್ ಬರ್ತಾ ಇದೆ, ಒಂದು ಎನರ್ಜಿ. ಓಕೆನಾ. ಇಲ್ಲಿ ಒಂದು ಸಂದೇಶ ಬಂದು, ಈ 2 ಸಂದೇಶದಲ್ಲಿ ಮೊದಲನೇ ಸಂದೇಶ ಬಂದು ಅವರಿಂದ ನೀವು ಒಂದು ಸ್ಪಷ್ಟವಾಗಿರುವಂಥ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ನೀವು ಪಡ್ಕೊಳ್ತಾ ಇದ್ದೀರಾ.
ಬಹಳ ದಿನಗಳಿಂದ ಬಚ್ಚಿಟ್ಟಿದ್ದಂಥ ಮಾತುಗಳಾಗಿರ್ಬೋದು, ಅಥವಾ ಹೇಳದೇ ಇರುವಂಥ ಕೆಲವೊಂದು ವಿಷಯಗಳಾಗಿರ್ಬೋದು, ಕೆಲವೊಂದು ಸತ್ಯಗಳಾಗಿರ್ಬೋದು, ಈ ಮೌನದ ಜಾಗದಲ್ಲಿ ಕೆಲವೊಂದು ಸತ್ಯಗಳು ನಿಮಗೆ ಗೊತ್ತಾಗುವಂಥದ್ದು, ಸತ್ಯಗಳನ್ನ ಅವರು ಬಾಯ್ಬಿಟ್ಟು ಹೇಳುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಕಮ್ಯುನಿಕೇಶನ್ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಈ 2 ಸಂದೇಶದಲ್ಲಿ ಮೊದಲನೇ ಸಂದೇಶ ಆಗಿತ್ತು ನಿಮಗೆ ಕಮ್ಯುನಿಕೇಶನ್ ಬರ್ತಾ ಇದೆ ಅನ್ನೋವಂಥದ್ದು. ಓಕೆನಾ? ಸೊ 2ನೇ ಸಂದೇಶ ಬಂದ್ಬಿಟ್ಟು ಇಲ್ಲಿ ಒಂದು ಪುನರ್ಮಿಲನ, ಅಂದ್ರೆ ಒಂದು ರಿಯೂನಿಯನ್ ಅಂಡ್ ರೀಸ್ಟಾರ್ಟ್ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಈ ಒಂದು ರೀಸ್ಟಾರ್ಟ್ ಡೋರ್ ಓಪನ್ ಆಗ್ತಿರೋವಂಥದ್ದು, ರಿಯೂನಿಯನ್ ಡೋರ್ ಓಪನ್ ಆಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮಿಬ್ಬರ ಮಧ್ಯ ಒಂದು ಮರಳಿ ಒಂದಾಗುವಂಥ ದಾರಿ ತೆರೀತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ಆ ಒಂದು ಎನರ್ಜಿ ಪುನರ್ಮಿಲನ ಇರ್ಬೋದು, ಆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಇಬ್ಬರಲ್ಲೂ ಒಂದು ಕ್ಷಮೆ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮಿಂದನೂ ಅಷ್ಟೇ, ಅವರಿಂದನೂ ಅಷ್ಟೇ. ಏನಾದರೂ ನಿಮ್ಮಿಂದ ಹರ್ಟ್ ಆಗಿದ್ರೆ ನೀವು ಕ್ಷಮೆ ಕೇಳೋಕ್ಕೆ ನೀವು ರೆಡಿ ಆಗ್ತಿದ್ದೀರಾ, ಅವರಿಂದ ಆಗಿರುವಂಥ ತಪ್ಪುಗಳಿಗೆ ಅವರು ಕ್ಷಮೆ ಕೇಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೋಡ್ಬೋದು 2 ಆಫ್ ಕಪ್ಸ್, ಹಾಗೆ ದ ಫೂಲ್ ಕಾರ್ಡ್ ಅನ್ನುವಂಥದ್ದು. ಸೊ ಆ ಕ್ಷಮೆ ಅನ್ನುವಂಥದ್ದು ನಿಮಗೆ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಹಾಗೆಯೇ ಕೆಲವೊಂದಷ್ಟು ನಿಜವಾದಂಥ ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು, ಹೊಸ ಆರಂಭಕ್ಕೆ ಇಬ್ರು ಕೂಡ ಕೈ ಚಾಚಿ ನಿಂತಿರುವಂಥದ್ದು. ಓಕೆನಾ? ಸೊ ಇಲ್ಲಿ ನೋಡಬಹುದು ದ ವರ್ಡ್ ಅಥವಾ ದ ಫೂಲ್ ಕಾರ್ಡ್ ನಿಮಗೆ ಯಾವ ರೀತಿ ನಿಮಗೆ ಆ ಒಂದು ಸೈನ್ ನಿಮಗೆ ಕೊಡ್ತಿರೋದು ಅಂತ ಹೇಳಿದ್ರೆ, ಆ ಹೊಸ ಆರಂಭವನ್ನ ಕೈ ಚಾಚಿ ಇಬ್ರು ಕೂಡ ರೆಡಿಯಾಗಿ ನಿಂತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ನೆಕ್ಸ್ಟು ಮುಂದಿನ 21 ದಿನದಲ್ಲಿ 21 ಡೇಸಲ್ಲಿ ಏನೆಲ್ಲ ಚೇಂಜಸ್ ಆಗಬಹುದು, ಎನರ್ಜಿ ಏನು ಚೇಂಜ್ ಆಗ್ತಿದೆ, ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಅವರಿಂದ ಕಾಲ್ ಬರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಅವರಿಂದ ಕಾಲ್ ರಿಸೀವ್ ಮಾಡಬಹುದು, ಮೆಸೇಜ್ ಬರಬಹುದು, ಅಥವಾ ಇಲ್ಲಿ ಒಂದು ಎನರ್ಜಿ ನನಗಿಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು, ಅನಿರೀಕ್ಷಿತವಾಗಿ ಮೆಸೇಜನ್ನ ನೀವು ರಿಸೀವ್ ಮಾಡ್ತೀರಾ ಅನ್ನೋವಂಥದ್ದು ಸ್ಟ್ರಾಂಗ್ ಆಗಿ ಬರ್ತಿದೆ ನೆಕ್ಸ್ಟ್ 21 ಡೇಸಲ್ಲಿ. ಓಕೆನಾ? ಇದು ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಒಂದು ಎನರ್ಜಿ ಆಗಿದೆ. ಇಲ್ಲಿ ಅಚಾನಕ್ ಆಗಿ ನಿಮಗೆ ಕಾಲ್ ಮಾಡಬಹುದು ಅವರು, ಅಥವಾ ಮೆಸೇಜ್ ಮಾಡಬಹುದು. ಓಕೆ, 1 ಮಿನಿಟ್. ಎಸ್, ಇಲ್ಲಿ ಅಚಾನಕ್ ಆಗಿ ನಿಮಗೆ ಅವರು ಮೆಸೇಜ್ ಮಾಡಬಹುದು. ಇಲ್ಲಿ ಮೆಸೇಜ್ ಮಾಡಿಬಿಟ್ಟು ನಿಮಗೆ ಹೇಳ್ಬೋದು, ಏನೋ ಒಂದು ರೀಸನ್ ಹೇಳ್ಬೋದು, ನನಗೆ ಮಿಸ್ ಆಗಿ ನಿನಗೆ ಕಾಲ್ ಬಂತು, ಅಥವಾ ಮಿಸ್ ಆಗಿ ನಿನಗೆ ಮಿಸ್ ಕಾಲ್ ಕೊಟ್ಟೆ, ಅಥವಾ ಕಾಲ್ ಮಾಡಿದೆ, ಮೆಸೇಜ್ ಮಾಡಿದೆ, ನಿನ್ನ ನೆನಪಾಯಿತು ಅದಕ್ಕೆ ನಾನು ಮೆಸೇಜ್ ಮಾಡಿದೆ. ಈ ರೀತಿಯಾಗಿ ಒಂದು ಮಾತುಕತೆನ ಪ್ರಾರಂಭ ಮಾಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಒಂದು ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ಬಗ್ಗೆ ಯಾವುದೋ ಒಂದು ಹೊಸ ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ. ನೆಕ್ಸ್ಟ್ 21 ಡೇಸಲ್ಲಿ ಈ ಒಂದು ಬದಲಾವಣೆ ಕೂಡ ಆಗ್ತಾ ಇದೆ. ಯಾವುದೋ ಒಂದು ವಿಷಯದಲ್ಲಿ ಅವರು ಹೊಸ ನಿರ್ಧಾರವನ್ನು ತಗೊಳ್ತಾ ಇರುವಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಒಂದು ಎನರ್ಜಿ ಆಗಿದೆ ಇಲ್ಲಿ. ಹಾಗೇನೆ ಆ್ಯಂಡ್ ನಿಮ್ಮಿಂದ ದೂರ ಆದಂಥ ವ್ಯಕ್ತಿ ಅವರೇ ವಾಪಸ್ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಿರೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಸಂಬಂಧಕ್ಕೆ ಒಂದು ಮರು ನಿರ್ಮಾಣ ಅನ್ನುವಂಥ ಒಂದು ಅವಕಾಶ ಇಲ್ಲಿ ನಿಮಗೆ ಕೇಳ್ಕೊಂಡು ಬರ್ತಿರೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ಸೊ ನಿಮ್ಮ ಒಂದು ಸೋಲ್ಗೆ ಹೊಸ ಒಂದು ಪೀಸ್ಫುಲ್ ಅಂದರೆ ಶಾಂತಿ ಆಗಿರ್ಬೋದು, ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ತರ್ತಾ ಇದೆ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಹಾಗೆ ಫೈನಲ್ ಆಗಿ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಿರೋವಂಥ ಒಂದು ಎನರ್ಜಿ ಏನಂತ ಹೇಳಿದ್ರೆ, ನೀವು ಕೊಟ್ಟಂಥ ಪ್ರೀತಿ ಏನಿತ್ತು, ಅಥವಾ ನಿಮ್ಮ ಸೈಡ್ನ ಒಂದು ಟ್ರೂ ಲವ್ ಏನಿತ್ತು, ನಿಮಗೆ ರಿಟರ್ನ್ ಸಿಗಬೇಕಿದ್ರೆ ಟ್ರೂ ಲವ್ ಸಿಗ್ತಾ ಇರಲಿಲ್ಲ ಅಂತ ಹೇಳಿ ನೀವೆಲ್ಲೋ ಒಂದು ಕಡೆ ಫೀಲ್ ಮಾಡ್ತಾ ಇದ್ರಿ. ಸೊ ಯೂನಿವರ್ಸಿಂದ ಸಿಗ್ತಿರೋವಂಥ ಮೆಸೇಜ್ ಬಂದುಬಿಟ್ಟು ಅದರ ಪ್ರತಿಫಲ, ನೀವೇನು ಟ್ರೂ ಲವ್ ಕೊಟ್ಟಿದ್ರಿ ಅದರ ಪ್ರತಿಫಲವಾಗಿ ನಿಮಗೆ ಅದು ಎಲ್ಲೂ ವ್ಯರ್ಥ ಆಗಲಿಲ್ಲ, ಅದು ನಿಮಗೆ ವಾಪಸ್ ನಿಮಗೆ ಹೊಸ ನಕ್ಷತ್ರದ ಬೆಳಕಾಗಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಹೊಸ ಒಂದು ಹಂತಕ್ಕೆ, ಹೊಸ ದಾರಿಗೆ, ಹೊಸ ಶಾಂತಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಇತ್ತೀಚಿನ ದಿನದಲ್ಲಿ ನೀವು ತುಂಬ ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಾ. ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಯೂನಿವರ್ಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಏಂಜಲ್ ನಂಬರ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಆ್ಯಂಡ್ ಸಮಥಿಂಗ್ ಪಾಸಿಟಿವ್ ಎನರ್ಜಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಈ ಒಂದು ಸ್ಪಿರಿಚುವಲ್ ಜರ್ನಿನೇ ನಿಮಗೆ ಗೊತ್ತಿರಲಿಲ್ಲ. ಇತ್ತೀಚಿನ ದಿನದಲ್ಲಿ ನೀವು ಕಾಲಿಟ್ಟಿರೋವಂಥ ಒಂದು ದಿನ ಇಲ್ಲಿ ಬರ್ತಾ ಇದೆ. 1 ಮಂತ್ ಇರ್ಬೋದು, ಅಥವಾ 15 ಡೇಸ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು. ಇತ್ತೀಚಿನ ದಿನದಲ್ಲಿ ನಿಮಗೆ ಈ ಒಂದು ಯೂನಿವರ್ಸ್ ಇರಬಹುದು, ಅಥವಾ ಈ ಒಂದು ಪಾಸಿಟಿವ್ ಎನರ್ಜಿ, ಅಥವಾ ಮ್ಯಾನಿಫೆಸ್ಟೇಷನ್, ಅಫರ್ಮೇಷನ್, ಇದೆಲ್ಲ ನಿಮಗೆ ಇತ್ತೀಚಿನ ದಿನದಲ್ಲಿ ಸ್ಟಾರ್ಟ್ ಆಗಿರುವಂಥ ಒಂದು ಎನರ್ಜಿ ಇದು. ಓಕೆನಾ? ಸೊ ಈ ಎನರ್ಜಿ ನಿಮಗೆ ಪಾಸಿಟಿವ್ ಟರ್ನ್, ನಿಮ್ಮ ಲೈಫಲ್ಲಿ ಪಾಸಿಟಿವ್ ಟರ್ನ್ ತಂದು ಕೊಟ್ಟಿದೆ.
ಓಕೆ. ಸೊ ಪಾಸಿಟಿವ್ ಎನರ್ಜಿ ಇಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸುವಂಥದ್ದು. ಈ ಒಂದು ನಿಮ್ಮ ಹೊಸ ಜೀವನನ ನೀವು ಮಾಡ್ಕೊಳ್ಲಿಕ್ಕೆ ರೆಡಿ ಆಗಿರಿ ಅಂತ ಇಲ್ಲಿ ಯೂನಿವರ್ಸಿಂದ ಸಿಗ್ತಿರುವಂಥ ಒಂದು ಚಾನಲೈಸ್ ಮೆಸೇಜ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಐ ರಿಸೀವ್ ಲವ್ ಒಂದು ರೆಡ್ ಮಾರ್ಕನ್ನು ಹಾಕಿಬಿಟ್ಟು ರೆಡ್ ಹಾರ್ಟನ್ನು ಹಾಕಿಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು.